ಸಿಕ್ಕಾಬಟ್ಟೆ ಖುಷಿ ಆಯ್ತು. ನಾನು ಬಂದಾಗ್ಲಿಂದ ದಿನಾ ರೇಗಿಸ್ತಾ ಇದ್ದ. ತಿರುಗಿ ಏನಕ್ಕೆ ಇಷ್ಟೊಂದು ಖುಷಿಯಲ್ಲಿದ್ದೀರಾ? ಯಾನ್ ಪಂಜಿ ಪುಟ್ನಾಲು ಎಂಕ್ ಭಾಷೆಜ್ಜಿ ಪಂಜಿ ಪುಟ್ ಯಾನ್ ಪಂಜಿ ಪುಟ್ ನಲ್ಲಿ ಭಾಷೆ ನಂಜಾಳು ಎಂಗ ಭಾಷೆಲಿ ಇಂಜಿ ಕುಲು ದಾದಾ ಮಲ್ಪುನು ಮುಲ್ಪ ಮಾತೆರ್ಲ ಸಿಗ್ನೇಚರ್ ಸ್ಟೆಪ್ ಹಾಕ್ಬೇಕು ಮಾಡಿ. ಪ್ಯಾಕಪ್ ಆಗ್ತಿದೆ ಎಲ್ಲ ಸೆಟ್ಟು. ಮನು ಯಾಕೆ ಹಿಂಗ ಹೋಗ್ತಿದ್ದೀರಾ? ನಮ್ಮ ಪಾರ್ಲರ್ ಅವರ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ. ಗೈಸ್ ಎಲ್ಲ ಓಡ್ತಿದೀವಿ, ಏನೋ ಆಗಿದೆ ತೋಟದಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮನು ಯೂಟ್ಯೂಬ್ ಚಾನೆಲ್. ಇವನು ಸಣ್ಣು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವಾಗ ತಾನೇ ಇದು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಮುನ್ನು ಮತ್ತು ಶರಣನ ಎಲ್ಲರೂ ಶೂಟಿಂಗ್ ಪ್ಲೇಸಿಗೆ ಹೋಗಿದ್ದಾರೆ. ನಾವಿನ್ನೂ ಹೋಗಿಲ್ಲ. ಗರ್ಲ್ಸ್ನವರೆಲ್ಲ ಇದೇ ಮನೇಲಿ ಇದ್ದೀವಿ. ಯಾಕಂತಂದರೆ ಇನ್ನೂ ನಾವು ರೆಡಿ ಆಗಿಲ್ಲ. ಹಾಗೆ ನಮ್ಮದು ಶೂಟಿಂಗ್ ಇರೋದು ಆಫ್ಟರ್ನೂನ್ ನಂತರ. ಸೊ ಅದಕ್ಕೋಸ್ಕರ ನಾವು ಇವಾಗ ರೆಡಿ ಆಗಿಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ಮುನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಯಾಕಂತಂದರೆ ನನ್ನ ಕೈಗೆ ಸಿಗ್ತಿಲ್ಲ. ಒಂದು ಸೆಕೆಂಡು ಅಂದರೆ ಅಟ್ಲೀಸ್ಟ್ ಅವ್ರು ಹೇರ್ ಕಟ್ಟಿಗೆ ಹೋಗ್ತಿದ್ರಲ್ಲ ಸಲೂನಿಗೆ, ಅವಾಗ ಮಾತ್ರ ಅವ್ರನ್ನ ಬಿಟ್ಟರೆ ಬೇರೆ ಯಾವ ಟೈಮಲ್ಲಿ ನಾನು ಅವ್ರನ್ನ ಬಿಟ್ಟೇ ಇರ್ತಿರ್ಲಿಲ್ಲ. ಇವಾಗ ತುಂಬ ಮಿಸ್ ಮಾಡ್ಕೋತಿದ್ದೀನಿ ನಾನು ಅವ್ರ ಜೊತೆ ಇಲ್ಲ ಅಂದರೆ. ಅವ್ರು ಆಲ್ರೆಡಿ ಇವಾಗ ಶೂಟಿಂಗಲ್ಲಿದ್ದಾರಲ್ವ. ಬಟ್ ಇಟ್ಸ್ ಓಕೆ, ಸಿಚುವೇಶನ್ ಅರ್ಥ ಮಾಡ್ಕೋತೀನಿ. ಅದು ಒಂಥರ ಬೇಜಾರಾಗುತ್ತೆ, ನನ್ನ ಹಸ್ಬೆಂಡ್ ನನ್ನ ಜೊತೆ ಇಲ್ಲ, ಇವಾಗ ಶೂಟಿಂಗಲ್ಲೇ ಬ್ಯುಸಿ ಇದ್ದಾರೆ ಅಂತ. ಓಕೆ ಬಿಡಿ, ಆ ಮಟ್ಟ ಇವಾಗ ಬೇಡ. ಆದರೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ ಅಲ್ವಾ? ಬನ್ನಿ ಗೈಸ್, ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ನಮ್ಮ ಪ್ರೀತಿ ಅವರು ಇಲ್ಲಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ತುಂಬ ಬೇಗ ಎದ್ದಿದ್ದೀರಾ? ಶೂಟ್ ಇದೆಯಲ್ಲ. ಲೇಟಾಗಿ ಎದ್ದಿದ್ದೀರಾ ಅಂದೆ. ಇಂಡೈರೆಕ್ಟ್ ಆಗಿ ನೋಡಿದ್ರೆ ಶೂಟ್ ಇದೆ ಅಲ್ವಾ ಅಂದ್ಬಿಟ್ರು. ಲೇಟಾಗಿ ಎದ್ದಿದ್ದೀರಾ ಅಂದಿದ್ದ. ಅಂದರೆ ಬೇಗ ಇದ್ದಿದ್ದೀರಾ ಅಂತೇಳಿ ಕಿಂಡಲ್ ಮಾಡಿ ಹೇಳಿದ್ದು. ಈಗ ಆಲ್ರೆಡಿ ಬಾಯ್ಸ್ನವ್ರು ಎದ್ದು ಹೋಗಿದಾರಲ್ವಾ. ನಾವು ಬಿಡಿ ಹೋಗ್ಬೇಕು ರೆಡಿಯಾಗಿ, ಆರಾಮ್ಸೆ ಹೋಗೋಣ. ನಮ್ದು ಲೇಟ್ ಅಲ್ವಾ ಶೂಟು? ಎಲ್ಲ ಪ್ರಾಕ್ಟೀಸ್ ಆಗಿದೆಯಾ? ಇಲ್ಲ, ನಂದು ಇವತ್ತು ಸಂಜೆ. ಬಟ್ ನಾನು ಇವಾಗ ರೆಡಿ ಆಗಲ್ಲ. ಆಗ್ತಾ ಇದೆ. ಹೌದಾ? ಈಸಿ ಇದೆಯಾ? ಅಲ್ಲಿ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಈಸಿನ ಕಷ್ಟನ ಅಂತ. ಈಸಿನ ಕಷ್ಟನ ಅಂತ. ಕಷ್ಟನ ಅವರು ಸಾ ಮಾತಾಡಲ್ಲ ಪ್ರಾಪರ್ ಆಗಿ. ಸ ಅಂತಾರೆ. ಸಣ್ಣ ನೋಡಿ ನೋಡಿ, ಬಾಯಲ್ಲಿ ಗಾಳಿ ಬಿಡ್ತಾರೆ. ತಮಾಷೆ ಮಾಡ್ತಿರೋದಪ್ಪ ನಾನು. ನಗಾಡ್ಲಿ ಅಂತ. ಯಾರು ಕಾಣಿಸ್ತಿಲ್ಲಪ್ಪ, ಹುಡುಗಿರೇ ಇಲ್ವಾ ಹಂಗಾದ್ರೆ? ಒಬ್ರು ಸ್ನಾನ ಹೋಗಿದ್ದಾರೆ, ನೋಡಿ ಇಲ್ಲಿ. ಸ್ನಾನಕ್ಕೆ ಹೋಗ್ಬೇಕು. ಅಲ್ಲಕ್ಕ, ಏನ್ ಹಂಗ್ ನೋಡ್ತಿದ್ರಿ? ನಾನು ಏನು ಅಷ್ಟು ಗಾಬ್ರಿಲಿ ಇಲ್ಲೇ ನೋಡ್ತಿದ್ದೀರಾ, ಏನಾಯ್ತು ಅಂತ ಅನ್ಕೊಂಡೆ. ಇಲ್ಲ, ನಿನ್ ಬಟ್ಟೆ ಎಲ್ಲ ವಾಶ್ ಹಾಕೈತೆ, ಆ ನೀರೆಲ್ಲ ಅಲ್ಲಿ ನಿಂತೈತೆ. ಅಲ್ಲಿ ನಿಂತೈತ? ಅಲ್ಲ ಅಕ್ಕ, ರೆಡಿನಾ? ಇನ್ನ ಸ್ನಾನಕ್ಕೆ ಹೋಗ್ಬೇಕು. ಅದಕ್ಕಲ್ಲ, ಡೈಲಾಗ್ಸ್. ನಿಮ್ದು ಫಸ್ಟ್, ಆಮೇಲೆ ತಾನೇ ನಮ್ದಿರೋದು. ಅಲ್ಲ, ನಿಮ್ಮ ಆಕ್ಟಿಂಗ್ ನೋಡಿದ್ರೆ ಎಲ್ಲರೂ ಸೈಕ್ ಆಗ್ಬಿಡ್ತಾರೆ. ಹಂಗೆ ಓವರ್ ಆಕ್ಟಿಂಗ್ ಮಾಡ್ಬೇಕಂತೆ. ಓ, ನಿಮ್ದು ಆಕ್ಟಿಂಗ್ ಓವರ್, ನಂದು ಓವರ್ ಆಕ್ಟಿಂಗ್. ನನಗೆ ಹಂಗ್ ಕೊಟ್ಟಿದೆ ಚೆನ್ನಾಗಿರೋದು. ಫೀಲಿಂಗ್ ಕೊಟ್ಬಿಟ್ರೆ ನನಗೆ ಇಲ್ಲ, ನಿಮ್ಗೂ ಕೋಪನೇ. ಕೋಪ ಇರುತ್ತೆ ಮಿಡಲ್ ಅಲ್ಲಿ ಸ್ವಲ್ಪ. ನೋಡಿ ಸ್ವಲ್ಪ ಅಕ್ಕ, ಸ್ವಲ್ಪ ಮಿಡಲ್ ಅಲ್ಲಿ ಸ್ವಲ್ಪ. ನೆನ್ನೆಲ್ಲ ವಾಯ್ಸೇ ಬರ್ತಾ ಇರ್ಲಿಲ್ಲ, ರಾತ್ರಿಯಿಂದ ಚಿಗುರ್ಕೋಬಿಟ್ಟಾಯ್ತಲ್ಲ. ಮೆಡಿಸಿನ್ ಅದಕ್ಕ. ಓ, ನಮ್ಮ ಚೂರಿ ಬಂದ. ಯಾಕೋ ಬಂದೆ? ಸ್ಕ್ರಿಪ್ಟ್ ಮರ್ತೋಗಿದ್ವಿ ಅದಕ್ಕ. ನೋಡಿ, ಸ್ಕ್ರಿಪ್ಟ್ ಇಟ್ಕೊಂಡು ಡೈರೆಕ್ಟರ್ ಅನ್ನ ಹೋಯ್ತಾರೆ ಈಗ. ಹೌದಾ? ತಗೊಳ್ಳಿ ಅಕ್ಕ, ಮೆಲ್ಲ ಎಸ್ಕೇಪ್ ಮಾಡಿ. ನೋಡಿ ನಮ್ಮ ಮಾಲು ಅಕ್ಕ. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫ್ರೆಶ್ ಅಪ್ ಆದ್ರಾ? ಫ್ರೆಶ್ ಅಪ್ ಆಗಿ ಬಂದ್ರು. ನೋಡಿ, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಐ ವಾಂಟ್ ಬಿಸ್ಕೆಟ್. ಹಾಲಿದ್ರೆ 5 ನಿಮಿಷದಲ್ಲಿ ಬಂದಿರೋದು. ಯಾಕೋ 20ರಲ್ಲಿ ಬಂದೆ. 70 ಏ, ಆ ರೋಡು ಹೆವಿ ಡೇಂಜರು. ಆ ರೋಡಲ್ಲ, ಆ ರೋಡಲ್ಲಿ 2 ನಿಮಿಷ ಅಲ್ಲ, ಈ ರೋಡ್. ಹೌದಾ? ನನ್ನ ಹಸ್ಬೆಂಡ್ ಏನ್ ಮಾಡ್ತಾರೆ? ಗೊತ್ತಿಲ್ಲ, ಬಟ್ಟೆ ಚೇಂಜ್ ಮಾಡ್ತಾ ಇದ್ರು. ಹೋ, ಅದೆಲ್ಲ ಹೇಳ್ಬಿಡ ಸಿಯಾ. ನಾನು ಏನು ಗೊತ್ತಕ್ಕ, ನಾವೆಲ್ಲ ಹುಡುಗಿರಿದ್ದೀವಿ ಅಂತ ಹೇಳ್ಬಿಟ್ಟು ಮುನ್ನ ಆಟೋ ಓಡಿಸ್ಕೊಂಡು ಬಂದ್ರ. ಅವಾಗ ನಾನು ಕೃಷ್ಣನಿಗೆ ಕಾಲ್ ಮಾಡಿ ಹೇಳಿದ್ದೆ, ಟೀ ಮಾಡ್ತೀನಿ, ಬಿಸ್ಕೆಟ್ ತಗೊಂಡು ಬನ್ನಿ ಅಂತ.
ಅದಕ್ಕೆ ತಂದೆ ನಾಳೆ ತಿನ್ನೋಣ ಬಿಡಿ. ಬಾ ತಗೋ. ಕ್ಯಾಚ್ ಹಿಡಿತು ಒಂದ್ಸರಿ. ಯಪ್ಪ ನೋಡಿ ಗೈಸ್, 3-4 ಡೇಸ್ ಇದು ಬಟ್ಟೆ ಇದೆ ವಾಷಿಂಗ್ ಮಿಷಿನಲ್ಲಿ. ಇವಾಗ ತಾನೇ ವಾಶ್ ಮಾಡಿದ್ದು. ಇಲ್ಲಿ ಒಣಗಾಕಬೇಕು. ಸ್ಟೆಪ್ಸ್ ಇದೆ ಅಲ್ವಾ ಸ್ಟೇರ್ಸಲ್ಲಿ, ತಗೊಂಡು ಬರೋದೇ ಸುಸ್ತಾಗೋಯ್ತು, ಅಷ್ಟು ವೆಯ್ಟ್ ಇದೆ ಇದು. ಆ್ಯಕ್ಚುಲಿ ಇಲ್ಲಿ ಬಟ್ಟೆನ ಒಣಗಾಕಿದ್ರೆ ನೀಟಾಗಿ ಡ್ರೈ ಆಗುತ್ತೆ, ಯಾಕಂದರೆ ಇಲ್ಲಿ ಹೆವಿ ಗಾಳಿ ಬರುತ್ತೆ. ಇಲ್ಲಿ ಬಂದ ನಂತರ ಕರೆಕ್ಟಾಗಿ ಬಾಡಿ ಮೇಂಟೈನ್ ಮಾಡೋಕ್ಕೂ ಆಗ್ತಿಲ್ಲ. 3 ಟೈಮ್ಸು ಊಟನೇ ಮಾಡ್ತಿದ್ದೀವಿ, ಅನ್ನನೇ ತಿಂತಿದ್ದೀವಿ. ಆ ಥರ ತಿನ್ನಬಾರ್ದು. ಅಂದರೆ ನಾವು ಡಯಟ್ ಮಾಡ್ತೀವಲ್ವಾ, ಸೊ 2 ಟೈಮ್ಸು 3 ಟೈಮ್ಸು ಅನ್ನ ತಿನ್ನಬಾರ್ದು. ರೈಸ್ ಐಟಮ್ ಒಂದೇ ಟೈಮ್ ತಿನ್ನಬೇಕು. ಬಟ್ ಇವಾಗ 3 ಟೈಮ್ಸು ತಿನ್ನೋ ಥರ ಸಿಚುವೇಶನ್ಸ್ ಬಂದಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಆಗಲೇಬೇಕಲ್ವಾ. ಇಲ್ಲಿಂದ ಇಲ್ಲಿವರೆಗೂ ಬಟ್ಟೆ ಒಣಗಿ ಆಯಿತು. ಸರಿ ಬಟ್ಟೆ ಒಣಗಿ ಆಗಿಲ್ಲ, ಒಣಗಲಿಕ್ಕೆ ಹಾಕಿ ಆಯಿತು. ಬಟ್ಟೆ ಒಣಗಿ ಆಯಿತು ಅಂದ್ಬಿಟ್ಟೆ. ಬನ್ನಿ ಇವಾಗ ಸಾಂಬಾರ್ ಗಮ್ಮ ಅಂತಿದೆ, ಇವಾಗಲೇ ಹೋಗಿ ತಿಂದ್ಬಿಡೋಣ. ಅಲ್ಲ ಸಾಂಬಾರ್ ಗಮ್ಮ ಅಂತಿದೆ ಅನ್ನ, ಅದಕ್ಕೂ ಸಾಂಗು ಸಾಂಬಾರು ಹೂವಿನಿ. ಬಂದಿನಿ ಇನ್ನು 2 ಡೇಸ್ ಆಗೈತೆ. 6 ಬಟ್ಟೆ ಒಣಗಕ್ಕೆ 2 ಡೇಸ್ ಅಲ್ಲ, ಸೋಮವಾರ ಬಂದಿದ್ದು, ಸಂಡೇ ಭಾನುವಾರ ಬಟ್ಟೆ ಒಗ್ದಾಕ್ತಿಯಾ, ಸೋಮವಾರ ಒಗ್ದಾಕ್ತಿಯಾ. ಸೋಮವಾರ ಮಂಗಳವಾರ ಬುಧವಾರ ಅಷ್ಟೇ ಗೈಸ್. ಇವತ್ತು ಗುರುವಾರ ಇಲ್ಲ ಹಾಕೊಂಡು ಬಂದಿದ್ದು. ಎಲ್ಲ ಸೇರಿ 6 ಜೊತೆ ಒಣಗಕ್ಕೆ 3 ದಿವಸಕ್ಕೆ 6 ಜೊತೆ ಅಂದ್ರೆ ಯೋಚನೆ ಮಾಡಿ. ಆದ್ರೂ ನನ್ನ ಯಜಮಾನ್ರದ್ದು ಇತ್ತಲ್ಲ ಹಾಕೊಂಡ್ ಬಂದಿದ್ ಮಾತ್ರ. ಮತ್ತೆ ಎಲ್ಲ 3 ದಿನದಿಂದ ಒಂದೇ ಬಟ್ಟೆ ಹಾಕೊಂಡಿದ್ದಾರೆ. ಅವ್ರ ಬಟ್ಟೆ ಎಲ್ಲ ಈ ಮೇಡಮೇ ಹಾಕೊಂಡ್ಬಿಡೋದು. ಹಾ ಹೌದು, ಇನ್ ಮುಂದೆ ಹಂಗೆ ಮಾಡ್ತೀನಿ. ಇನ್ನ ಇದೆ ಪ್ಯಾಂಟ್ ಎಲ್ಲ. ಮತ್ತೆ ಯಾಕೆ ಒಗೆಯೋದಂತಕ್ಕೆ? ಆದ್ರೂ ಹೋಗಿಬೇಕಕ್ಕ, ಇಲ್ಲದ್ರೆ ನಂಗೆ ಮನ್ಸಲ್ಲಿ ಹಿಂಸೆ ಆಗ್ತಾ ಇರುತ್ತೆ. ಇವು ಬಟ್ಟೆ ವಾಸನೆ ಬರ್ತಾ ಇರುತ್ತೆ ಗಬ್ಬು ಅಂತ. ನಾನು ರೆಡಿ ಆಗಿಲ್ಲ, ಹಂಗೆ ತೋರಿಸ್ತಾ ಇದೀಯಲ್ಲ. ಇವಾಗ ಸ್ನಾನ ಮಾಡ್ಕೊಂಡ್ ಬಂದಿದ್ರೆ ಹಂಗೆ ತೋರಿಸ್ತಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ ಸಾಂಬಾರ್, ಅನ್ನ ರಸಂ, ರಾತ್ರಿದು. ಇವಾಗ ಈಗ ಮಿಕ್ಕುಸ್ ಮಾಡ್ದಂತ ತಿಂತಾರೆ. ಹೌದು ನೋಡಿ ಎಷ್ಟು ಹಾಕಿದ್ದಾರೆ ಇವರು. ಅಕ್ಕ ಇವರಲ್ಲ ಇವರು. ರಾತ್ರಿ ಚಿಕ್ಕ ಪ್ಲೇಟ್ ಅಲ್ಲಿ ತಿಂತಿಲ್ಲ, ಅದಕ್ಕೆ ರಾತ್ರಿದು ಸೇರಿಸಿ ಇವಾಗ. ಏ ಮಾಲಕ್ಕ ಸ್ವಲ್ಪ ನೀವು ತಗೋಬೇಕಿದ್ರಿ. ಸರಿ ಫಸ್ಟ್ ತಿನ್ನೋಣ ಅಲ್ಲ. ನೋಡಿ ಗೈಸ್, ಇವರಿಗೆ ಪ್ರ್ಯಾಂಕ್ ಮಾಡಿದ್ವಿ. ಆರ್ಟಿಸ್ಟ್ ಬಂದ್ರು ಅಂತ ಪ್ರ್ಯಾಂಕ್ ಮಾಡಿದ್ವಿ. ಎಲ್ಲಿ ಹೊಡಿತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಏನಕ್ಕ ಯಾವ ಆರ್ಟಿಸ್ಟ್ ಬಂದಿಲ್ಲ, ಇವ್ರೇನೋ ಹಿಂಗ್ ಓಡ್ತವ್ರೆ. ಖುಷಿ ಆದ ಹೆಂಗೋ ಇವತ್ತು ಆಗ್ಬಿಡುತ್ತಲ್ಲ. ನಾನು ಹೆಂಗೆ ಇವ್ರೇನಕ್ಕೆ ಹಿಂಗ್ ಓಡ್ತಾರೆ ನೋಡಿ. ಇವ್ರದೇ ಪ್ಲಾನಿಂಗ್. ಅದಕ್ಕೆ ಸೇಡ್ ಇವ್ರು ರಿವೆಂಜ್ ತೆಗಿತಾರೆ ಎಲ್ಲಾ ಅಲ್ವಾ. ಫಸ್ಟ್ ಪ್ರ್ಯಾಂಕ್, ಸೆಕೆಂಡ್ ಪ್ರ್ಯಾಂಕ್, ಥರ್ಡ್ ಪ್ರ್ಯಾಂಕ್, ನೆಕ್ಸ್ಟ್ ಆಗೋ ಪ್ರ್ಯಾಂಕ್. ಸೊ ಗೈಸ್, ಇವಾಗ ಏನಪ್ಪಾ ಅಂತಂದ್ರೆ ರೀಲ್ಸ್ ಮಾಡಕ್ ಹೋಗ್ತೀವಿ. ಸ್ಲಿಪ್ಪರ್ ಹಾಕೊಂಡ್ ಬರ್ತೀನಿ. ನಮ್ಮ ಶೂಟಿಂಗಿಗೆ ಇನ್ನ ಟೈಮ್ ಇದೆ. ಒಬ್ರು ಆರ್ಟಿಸ್ಟ್ ಇನ್ನ ಬಂದೇ ಇಲ್ಲ. ಸೊ ಅವ್ರು ಬರೋವರೆಗೂ ನಮ್ಗೆ ಆಕ್ಟಿಂಗ್ ಮಾಡೋಕ್ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ಅದೇ ಹೊಲದಲ್ಲಿ ಹೇಳಿಕ್ಕೆಲ್ಲ ಹೋಗಿ ಇವಾಗ ಅಲ್ಲಿ ರೀಲ್ಸ್ ಮಾಡಕ್ ಹೋಗ್ತೀವಿ. ಬನ್ನಿ ಹೋಗೋಣ ಅಲ್ವಾ. ಯಾವ್ದು ಪಕ್ಕ ಆರ್ಟಿಸ್ಟ್ ಬಂದ್ರು ಹಿಂದೆ ಅಲ್ವಾ. ಇವಾಗ ಎಲ್ಗೋಗೋಣ? ಈ ಸೈಡ್ ಇದೆಯಾ ರೋಡ್? ಬನ್ನಿ. ಮಾವಿನಕಾಯಿ ಇದೆಯಾ? ಹೌದಾ, ಬನ್ನಿ ಹೋಯಿ. ಏನೇನಿದೆ ಎಲ್ಲ ಇವ್ರು ಎಷ್ಟು ಹೈಟ್, ಇವ್ರೆ ಹಿಂಗ್ ಹಿಡಿತೀನಿ ಅಕ್ಕ. ಇವ್ರ ಹೈಟಿಗೆ ಹಿಡಿಯೋಕ್ ಆಯ್ತಿಲ್ಲ ಕ್ಯಾಮ್ರಾ, ಅದಕ್ಕೆ ಹಿಂಗೆ ನೆನ್ನೆ ಅಷ್ಟು ಕಾಲೆತ್ತಿತ್ತು. ಏನಾಯ್ತು? ಅಲ್ಲ ಇದು ಶೂಟಿಂಗ್ ವ್ಲಾಗ್ ಅಲ್ಲ. ಆಕ್ಚುಲಿ ಇದು ಶೂಟಿಂಗ್ ವ್ಲಾಗ್ ಅಲ್ಲ, ಇವತ್ತಿದ್ದು ತೋಟದ ವ್ಲಾಗು.
ನಾನು ಸಣ್ಣ ಕುಳ್ಳ ಇದಾರೆ ಅಲ್ಲ ಗೈಸ್, ಅದಕ್ಕೆ ಅವ್ರನ್ನ ಹಿಡ್ಕೊಂಡು ಹೋಗ್ತಿದೀನಿ. ಇಲ್ಲಿ ನಮ್ಮ ಊರಿಗೆ ಬಂದ್ಬಿಟ್ಟಿದ್ದಾರೆ. ಏನಕ್ಕ ಏನ್ ಹುಡುಕ್ತಿದ್ದೀರಾ? ದಾರಿನ ಅನ್ಕೊಂಡಿಲ್ಲ. ನಾಯಿ ಏನಾದ್ರು ಹೇಲ್ ಮಾಡೈತಾ ಅಂತ. ಅದನ್ನ ನಾಯಿ ಏನಾದ್ರು ಹೇಲ್ ಮಾಡಿರೋದನ್ನ ಹುಡುಕ್ತಿದ್ಯಾ? ಮಾರೆ ನೀನು ಇಲ್ಲಿ ಚಪ್ಪಲಿ ನೋಡಿ, ಚಪ್ಪಲಿ ಚಪ್ಪಲಿ ಬನ್ನಿ. ಏನಕ್ಕೆ? ಮುಗು ಕಚ್ಕೊಳಕ್ಕೆ ಇವ್ರು ಹೇಳಿದ್ರಲ್ಲ, ಸಗಣಿ ಹಚ್ಚಿದ್ರೆ ಹೋಗುತ್ತಪ್ಪ. ಹಚ್ತೀರಾ? ಇವಾಗ ಬೇಡ, ಬೆಳಗ್ಗೆ ಎದ್ದಿದ ತಕ್ಷಣ ಹಚ್ತೀರಾ ನೀವು? ಎಲ್ಲಿಗೆ? ನನ್ ಮುಖಕ್ಕೆ ಹಚ್ಕೊಂಡೇನೆ ನಾನು ಅವ್ರಿಗೆ ಹೇಳ್ತಿರೋದು. ಸಗಣಿ ಹಚ್ತೀರಾ ನಿಮ್ ಫೇಶಿಯಲ್ ಮಾಡೋಕೆ? ಹೌದು, ಅದ್ ಹಚ್ಚಿದ್ರೆ ಹೋಗುತ್ತೆ. ಬೇಕಾದ್ರೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಸಗಣಿ ಹಚ್ಚಿದ್ರೆ ಫೇಸ್ ಕ್ಲೀನ್ ಆಗುತ್ತಂತೆ, ಪಿಂಪಲ್ ಎಲ್ಲ ಕ್ಲಿಯರ್ ಆಗುತ್ತಂತೆ. ನಾನು ಹೇಳಿಲ್ಲಪ್ಪ, ಇವ್ರು ಹೇಳಿ. ನಾನು ಹೇಳ್ತಿರೋದು ಗೈಸ್. ಗೈಸ್ ಹೈಟ್ ನೋಡಿ, ನಾನೇ ಹೇಳ್ತಿರೋದು ಗೈಸ್ ಅಂತ ಆಟಿಟ್ಯೂಡ್. ನಿಮ್ಮ ಹತ್ರ ಒಂದು ನಿಜ ಮ್ಯಾಟ್ರ್ ಹೇಳ್ಬೇಕು. ಏನಪ್ಪಾ ಅಂತಂದ್ರೆ, ನಾನು ಯಾವಾಗ ಚನ್ನಪಟ್ಟಣ ಬಂದೆ ಅಲ್ಲಿಂದ ನನ್ನ ಒಬ್ರು ಫಾಲೋ ಮಾಡ್ತಿದ್ದಾರೆ. ಯಪ್ಪ, ಬಾತ್ರೂಮ್ ಹೋದ್ರು ಫಾಲೋ ಮಾಡ್ಕೊಂಡು ಬರ್ತಾರೆ ಗೈಸ್. ಯಾರಂತ ತೋರಿಸ್ತೀನಿ ನೋಡಿ, ಹಿಂದೆನೇ ಇದಾರೆ. ಅಯ್ಯೋ ನಾಚಿಕೆ. ನಾನು ಓಡ್ತೀನಪ್ಪ, ನಂಗೆ ಭಯ ಆಗುತ್ತೆ. ನನ್ನ ಕಿಡ್ನಾಪ್ ಮಾಡಿದ್ರೆ ಓಡ್ತೀನಿ ನಾನು. ಹುಷಾರು. ಹೌದಾ? ಬನ್ನಿ ಹೋಗುವ. ಅಕ್ಕ ಟ್ಯಾಕ್ಟ್ರ್ ಓಡಿಸ್ಬೇಕು. ಟ್ಯಾಕ್ಟ್ರ್ ಓಡಿಸೋಣ. ಅಯ್ಯಯ್ಯ, ಆಮೇಲೆ ನಾವು ಕದ್ಯಾಗ ಬಂದಿದೀವಿ ಅನ್ಕೊಂಡ್ಬಿಟ್ರೆ. ಚೆನ್ನಾಗಿದೆ. ವಾವ್, ಪ್ಲೇಸ್ ನೋಡಿ ಸಕ್ಕತ್ತಾಗಿದೆ. ಮಾವಿನಕಾಯಿ ಇದೆ, ಮಾವಿನ ಹಣ್ಣಿದೆ. ಏ ಬೇಕು ಬಾಲ್ದನ್. ಇವಾಗ ಈ ಪ್ಲೇಸ್ ಅಲ್ಲಿ ರೀಲ್ಸ್ ಮಾಡ್ಬೇಕಂತ ಇದಾರೆ. ದೋಂಟೆನ ಮುಂದೆ ಕಲಿಸಿ. ನಾನು ಮುಂದೆ ಬರ್ಬೇಕು. ಏ ಪ್ರಿಯಾ ಅವ್ರೆ ನೋಡಿ ಗೈಸ್, ಪ್ರೀತಿ ಅವ್ರೆ, ನೀವೇನಾದ್ರೂ ನೈಟ್ ಹೊತ್ತು ಇಲ್ಲಿ ಹೊಲದಲ್ಲಿ ನಿಂತ್ಕೊಂಡ್ರೆ ನಾವೆಲ್ಲ ದೆವ್ವ ಅಂತ ಅನ್ಕೊಂಡು ಏನಪ್ಪ ಇಷ್ಟುದ್ದ ನಿಂತ್ಕೊಂಡಿದೆ ಅಂತ ಓಡೋಯ್ತೀವಿ ಅಲ್ವಾ? ಸನು ಹಿಂದೆ ತಿರುಗಿದ್ರೇನೆ ಕಾಣಿಸದ್ ನೀನು. ನಿಮ್ ಕೇಶ ರಾಶಿ ನೋಡೋಕೆ ವ್ಲಾಗ್ ರಾಶಿ ನಿಮ್ ಇಬ್ರದು ಅಲ್ವಾ? ಬನ್ನಿ ಅಕ್ಕ, ಕೆಳಗೆ ನೋಡ್ಕೊಂಡು ಬನ್ನಿ ಅಕ್ಕ, ಬಿದ್ಬಿಟ್ಟು. ಗಾಯ್ಸ್ ಎಲ್ಲ ಓಡ್ತಿದೀವಿ. ಏನೋ ಆಗಿದೆ ತೋಟದಲ್ಲಿ. ಬೇಗ ಬನ್ನಿ. ಗೊತ್ತಲ್ಲ, ಒಬ್ಬರದ್ದು ಸಮಾಧಿ ಇದ್ರೆ ಅದು ಸ್ಮಶಾನನ? ಅಲ್ಲ, ಒಬ್ರದ್ದು ಸಮಾಧಿ ಇದ್ರೆ ಅದು ಸ್ಮಶಾನನ? ಇಲ್ಲ, ಆಕ್ಚುಲಿ ಹಳ್ಳಿಗಳಲ್ಲಿ ಹೊಲಗಳಲ್ಲಿ ಜಮೀನಲ್ಲಿ ಅವ್ರು ಹಾಕೋತಾರೆ. ಅವ್ರವ್ರ ಜಮೀನಲ್ಲೇ ಅವ್ರ ಹಿರಿಯರ್ನ. ಯಾರಾದ್ರೂ ಜಮೀನ್ ಇರಲ್ವಲ್ಲ ಅಂತವ್ರು ಬಂದ್ಬಿಟ್ಟು ಸ್ಮಶಾನದಲ್ಲಿ ಉಣ್ತಾರೆ. ಜಮೀನ್ ಇದ್ದವ್ರು ಇಲ್ಲೇ ಸಮಾಧಿ ಮಾಡ್ತಾರೆ. ಆಕ್ಚುಲಿ ಅದನ್ನ ನೋಡಿ ನಾನು ಓಡ್ಕೊಂಡು ಬಂದಿದ್ದು. ಅವ್ರೆ, ದಾಹ ಆಗ್ತಿದ್ಯಾ? ಆಗ್ತಿದ್ರೆ ಇಲ್ಲಿ ನೀರಿದೆ, ಕುಡ್ಕೊಳ್ಳಿ ಬನ್ನಿ. ಇಲ್ಲೇ ಇದೆ, ಬೇಕಾದ್ರೆ ಕುಡಿದೀವಿ. ನೀರ್ ಬೇಕು ಅನ್ನೋದು. ಏ ಅಕ್ಕ, ನಿಂಬೇಕಕ್ಕ? ಬೇಡವಾ? ನಾನ್ ನಾರ್ಮಲ್ ಇದ್ದಾಗೇನೆ ನೀರ್ ಕುಡಿಯಲ್ಲ. ಇವಾಗ ಕುಡಿತೀನಾ? ನಿಮ್ಗೋಸ್ಕರ ಅಂತಾನೆ. ನಂಗೋಸ್ಕರ ಬೇಡ, ನಂಗೋಸ್ಕರ. ನಾರ್ಮಲ್ ಇಲ್ಲ. ನಾರ್ಮಲ್ ಇದೀನಪ್ಪ. ನಾನು ನಾರ್ಮಲ್ ಇದ್ದಾಗ ನೀರು ಕುಡಿಯಲ್ಲ. ವಾವ್, ತಿನ್ನೋಣ ಹಂಗೆ. ಕೊಡಿಯಕ್ಕ. ಈ ತರ ಇದ್ರೆ ತಿನ್ನಕ್ ಇರು. ತೋರ್ಸು. ಈ ತರ ಇದ್ರೆ ತಿನ್ಬಾರ್ದು. ಏನಾದ್ರು ಕಚ್ಚಿರುತ್ತೆ, ಹೇಳಕ್ಕಾಗಲ್ಲ. ಹಾವುನು ಬಾಯಿಗಿರ್ಬೋದು. ಹೌದಾ? ಕೊಡಿ ಒಂದ್ಸರಿ. ಪಾಯ್ಸನ್ ಆಗುತ್ತೆ. ಆ ತರ ಎಲ್ಲ ಕಚ್ಚಿರೋದೆಲ್ಲ ತಿನ್ನು. ಈ ತರ ಕಚ್ಬಿಟ್ಟಿದೆ. ಕಚ್ಚಿದೆ ಏನೋ ಗೊತ್ತಾಗುತ್ತೆ. ನಾನು ಸತ್ತೋಗ್ಬೇಕು ಅಂತ ಆಸೆನಾ ನಿಮ್ಗೆ? ಮೂವಿಲಿ ಹೀರೋಯಿನ್ ಇರಲ್ಲ, ಏನ್ ಮಾಡ್ತೀರಾ? ಬೇಜಾರಾಗ್ಬಿಡ್ತೀರಾ? ಧನಲಕ್ಷ್ಮಿ ಅಂತ ನೀನು ಕೊಂಡ್ರೆ ಅವನೇ ಸ್ವಲ್ಪ ಮಾವಿನಕಾನು ತಿನ್ಕೊಂಬನೆ. ನೋಡಿ ಗೈಸ್, ಇಲ್ಲಿ ಏನ್ ಹರಸಾಹಸ ಮಾಡ್ತಿದ್ದಾರೆ ಅಂತ. ಆ ಊರನ್ನ ಎಳ್ಕೊಂಡು ಹೋದಂಗೆ ಇದು ಎಳ್ಕೊಂಡು ಹೋಗೋದು ಅನ್ನಲ್ಲ. ಇದಕ್ಕೆ ಎಳ್ಕೊಂಡು ಹೋಗೋದು ಅನ್ನಲ್ಲ, ಹಿಡ್ಕೊಂಡು ತಿರುಗೋದು. ಸೊ ಗೈಸ್, ವಿ ಆರ್ ಇನ್ ತೋಟ. ಅದು ಅಕ್ಕನ ತೋಟ. ಅಕ್ಕಂದಲ್ಲ, ಅಜ್ಜಿದ ತೋಟ ನೋಡಿ. ವಾವ್, ಎಷ್ಟು ವಿಶಾಲವಾಗಿದೆ ಅಲ್ಲ. ಒಂದು ರೌಂಡ್ ಬಂದ್ವಿ. ಸುತ್ತು ಬರ್ತಾನೆ ಅಂದ್ರೆ ಇವಳ ನಿಂತ್ಕೊಂಡು ಸುತ್ತಾ ಇದ್ದಾಳೆ.
ಇದೆಲ್ಲ ಮಾವಿನ ತೋಪು. ಮಾವಿನ ತೋಟ ಅಲ್ವಾ ಅಕ್ಕ? ತೋಟ ಆದ್ರೆ ಮಾವಿನ ಹಣ್ಣೇ ಇಲ್ಲ, ಮಾವಿನಕಾಯಿ ಮುಗ್ದೋಗಿದೆ ನೋಡಿ ಎಲ್ಲ ಮಾವಿನ ಮರ. ಚೆನ್ನಾಗಿದೆ ಅಲ್ಲ ಈ ಲೊಕೇಶನ್. ಒಂಥರ ನಮ್ ಸೈಡು ಏನ್ ಹೇಳಿ ಫುಲ್ ಬೆಟ್ಟ ಗುಡ್ಡ ಆ ತರ, ಇದು ಲೆವೆಲ್ ಆಗಿರುತ್ತೆ. ನಿಮ್ದು ಫುಲ್ ಡೌನ್ ಡೌನು ಆ ತರ ಮಾಡ್ಬೇಕು. ಇಲ್ಲಿ ಲೆವೆಲ್ ಆಗಿರುತ್ತೆ. ಲೆವೆಲ್ ಆಗಿದೆ ಪ್ಲೇಸ್ ನೋಡಿ, ಸಕ್ಕತ್ತಾಗಿದೆ. ಅಲ್ಲಿ ಬೆಟ್ಟ ಬೇರೆ ಇದೆ, ಇಲ್ಲಿ ಕಾಣಿಸ್ತಿದ್ಯಾ ಬೆಟ್ಟ ಬೇರೆ. ಗೈಸ್ ಎಷ್ಟು ಚಿಕ್ಕ ಕರು ಇದೆ. ಕರು ವಾಟ್ ಇಸ್ ಯುವರ್ ನೇಮ್? ಬಿಡ್ತೋದು ಯಾರೇ ವಾಟ್? ಬ್ಲಾಕಿ ವೈಟಿ ಅಂಡ್ ಬ್ಯೂಟಿ. ನಿಮ್ದೊಂದು ಸಿಗ್ನೇಚರ್ ಸ್ಟೆಪ್ ಹಾಕ್ಬೇಕು. ಹಾ ನೀವೇ ಮಾಡಿ. ಅಕ್ಕ ನಿಮ್ದು ಸಿಗ್ನೇಚರು ಅದೇನೆ ಹಾಕಲ್ಲ. ಯಾವುದು? ಹೂ ಅಕ್ಕ ಹೂ ಅಕ್ಕ ಕಾಪಿರೈಟ್ ಇಷ್ಟು ಬಂದ್ಬಿಡ್ತಲ್ವಾ ನಿಮ್ದು? ಹೌದು. ಅಯ್ಯೋ ನಂದು ಏನಿಲ್ಲ, ಅದೇ ಬಲ್ಲೆ ಮಾಡ್ದಲ್ಲ. ದೋಸ್ತ ಇಲ್ಲ ನಮ್ದು ಹೆಂಗ್ ಗೊತ್ತಾ? ಅದೇ ಬನ್ನಿ ಅಕ್ಕ ನಮ್ ಸ್ಟೆಪ್ಪು. ನಂದಿದು ಮಾಡಿ ಇವಾಗ ಹಿಂದೆ ಹೋಗ್ಬಿಟ್ಟು ಮಾಡಿ. ಜೋಕೆ ನಾನು ಬಳ್ಳಿಯ ಕೊಳ್ಳಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿಗಿಂತ ನನಗಿಂತ ಇವಳೆ ಕುಳ್ಳಿ. ಇವ್ರಿಗಿಂತ ನನ್ಗಿಂತ ಇವರೇ ಕುಳ್ಳಿ. ಆಕ್ಚುಲಿ ನನಗಿಂತ ಇವ್ರಿಬ್ರೇ ಕುಳ್ಳಿ. ಹೌದು, ನನಗಿಂತ ಇವ್ರೆಲ್ಲರೂ ಕುಳ್ಳಿ ಅಂತ ಹೇಳು. ನನ್ಗಿಂತ ಇವ್ರಿಬ್ರು 3 ಜನ ಕುಳ್ಳಿ. ಇಷ್ಟೊತ್ತು ನಾವು ತೋಟದಲ್ಲಿ ಎಂಜಾಯ್ ಮಾಡಿ ಇವಾಗ ನಾವೆಲ್ಲಿಗೆ ಹೋಗ್ಬೇಕು? ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದೀವಿ. ಹೌದು, ಶೂಟಿಂಗ್ ಸ್ಪಾಟ್ ಅಲ್ಲಿ ಎವ್ರಿ ಡೇ ಏನ್ ನಡೀತಾ ಇದೆ ಅದನ್ನೇ ತೋರಿಸಿ ನಿಮ್ಗೆ ಬೇಜಾರಾಗ್ಬಿಟ್ಟಿರುತ್ತೆ ಅಲ್ವಾ? ನೋಡಿ ಮರಕೋತಿ ಆಟ ಬಂದ್ವಿ, ಮರದಲ್ಲಿ ಬರೀ ಹುಳನೇ ಇತ್ತು, ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ಎಲ್ಲಿಗೆ ಹೋಗ್ತಿದೀವಿ? ಮನೆ ಹೋಗ್ತಿದೀವಿ. ಇನ್ನೊಂದಂತರಕ್ಕ ಬಡ್ಡಿಯತವೋ ಬಡ್ಡೆತವು ಅಂದ್ರೆ ಏನು? ಅಂದ್ರೆ ನನ್ ಮಕ್ಳು ಅನ್ನಲ್ವಾ, ಆತರ ಬಡ್ಡೆತವು. ಓ ಆತರ ಬ್ಯಾಡ್ ವರ್ಡ್ ಹೇಳ್ತಾರೆ ಗೈಸ್ ಇವರು. ಬ್ಯಾಡ್ ವರ್ಡ್ಸ್ ಅಂದ್ಬಿಟ್ರೆ ಬ್ಯಾಡ್ ವರ್ಡ್ಸ್ ಅಲ್ಲ ಅದು, ಯಾವ್ದು ಸುಮ್ನೆ ಅಂತ ಈ ತರ ಎಲ್ಲ ನಮ್ಗೆ ಬ್ಯಾಡ್ ವರ್ಡ್ಸ್ ಹೇಳ್ಕೊಟ್ರೆ ನಮ್ಮ ಅವಸ್ಥೆ ಏನು? ನಾವು ಇದನ್ನ ಕಲಿತಿರೋದು. ಟೀಮಲ್ಲಿ ಒಬ್ರು ಇರ್ಬೇಕಂತೆ ಗೈಸ್, ನಿಜನಾ ಇಲ್ವಾ ಹೇಳಿ? ಅದು ಈ ಲಂಬುನೇ. ಲಂಬೂಜಿ ಸರ ಧೀರೆ ಸಗಣಿ ಮೇಲೆ ಅದು ಆಗ್ತಿದೆ. ಹೌದು, ಮಾಡ್ಬಾರ್ದೆಲ್ಲ ಮಾಡಿದ್ರೆ ಆಕ್ಟಿಂಗ್ ಹೋಯ್ತು. ಫೈನಲಿ ಬೆಣ್ಣೆ ಕೃಷ್ಣನ ಬಂದ್ಬಿಟ್ರು. ಹಾಯ್ ಅಣ್ಣ, ಹೊರಡೋಣ? ಚಲೋ ಹಾ ನೋಡಿ, ಲಗೇಜ್ ಪ್ಯಾಕ್ ಎಲ್ಲ ಮಾಡಿ. ಏನಕ್ಕ ಹಿಂಗಿದ್ದೀರಾ? ಏನಾಗ್ತಿದ್ದಾರೆ? ಸನ್ಸ್ಕ್ರೀನ್. ಇದ್ಯಾವ ತರ ಸನ್ಸ್ಕ್ರೀನ್ ಈ ತರ ಮೆತ್ತಿಸೋದು? ಈ ದೇವ್ರೆ. ಫೈನಲಿ ನಾವು ನಮ್ಮ ಶೂಟಿಂಗ್ ಲೊಕೇಶನ್ಗೆ ರೀಚ್ ಆದ್ವಿ. ಒಂದೇ ರೂಮ್ ಅಂತೆ. ಏನು ಶೂಟಿಂಗ್ ಸ್ಪಾಟ್ ಒಂದೇ, 2 ರೂಮ್ ಕೊಡಲ್ವಾ? ಶೂಟಿಂಗ್ ಸ್ಪಾಟ್ ಒಂದೇ. ರೀಚ್ ಆದ್ವಿ, ಬನ್ನಿ. ಗೆಸ್ಟ್ ಅಂದ್ರೆ ಹೌದು, ಗೆಸ್ಟ್ ಬಂದಿದ್ದಾರೆ ಗೈಸ್. ಯಾರು ಬಂದಿದ್ದಾರೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ನೋಡಿ ನನ್ನ ಮುನ್ನು ಇಲ್ಲೇ ಇದಾರೆ. ಶೂಟ್ ಮಾಡಿದ್ರಮ್ಮ? ರೆಡಿ ಆಗಿಲ್ಲ, ಹಂಗೆ ಬಂದಿದ್ದೀರಾ? ಏನಕ್ಕೆ ಹೀರೋಯಿನ್ ಬಂದಿಲ್ಲ? ಎಲ್ಲರೂ ಅನ್ಕೋತಾ ಇರ್ತಾರೆ ವ್ಲಾಗ್ ಅಲ್ಲಿ, ಏನ್ ಇವ್ರು ಅವಲಿಂದ ಇದೇ ಡ್ರೆಸ್ ಅಲ್ಲಿ ಅವ್ರೆ, ಅವತ್ತಿಂದ ಸ್ನಾನ ಮಾಡಿಲ್ವ ಅಂತ. ನನ್ನ ಏ ಯುಕ್ತ, ಹಾಯ್, ಯಾವಾಗ ಬಂದೆ? ಯುಕ್ತ ಮತ್ತೆ ಮುತ್ತುವಣ್ಣ ಬಂದ್ಬಿಟ್ಟವ್ರೆ. ಹೌದು. ನೀವು ಮನೇಲಿ ಏನ್ ಮಾಡ್ತಿದ್ರಿ ಬೆಳಗ್ಗೆಯಿಂದ? ತೋಟಕ್ಕೆಲ್ಲ ಹೋಗಿ ಬಂದ್ವಿ. ಮಿಸ್ ಮಾಡ್ಕೊಂಡಿಲ್ವಾ ನನ್ನ? ಮಾಡ್ಕೊಂಡು ನಾನು ಇಲ್ದೆ ಹೋಗಿದ್ದೀರಲ್ವಾ? ನಾನು ಬರ್ತಿದ್ದೆ ತಾನೆ. ನಾವೆಲ್ಲ ಹುಡುಗಿರು ಹೋಗಿದ್ದು, ಹುಡುಗರು ನಾವೆಲ್ಲ ಎಲ್ರು ಜೊತೆಲಿ ಹೋಗೋಣ ಇನ್ನೊಂದ್ಸರಿ ತೋಟಕ್ಕೆ. ಯಾವಾಗ ಹೋಗೋದು? ನೈಟ್ ಹೊತ್ತಲ್ಲ ಅಷ್ಟೇ, ದೇವಗಳು ಬರ್ಬೋದು. ನಾನು ಬರ್ತಿದ್ದೆ, ನಾಳೆ ಹೋಗೋಣ ಇಲ್ಲ ನಾಳಿದ್ದು ಆತರ ಹೋಗ್ಬೇಕಷ್ಟೇ. ಲಂಚ್ ಟೈಮ್ ನೋಡಿ, ಅನ್ನ ಸಾಂಬಾರ್. ಇಲ್ಲಿ ಮುತ್ತಣ್ಣನು ಬಂದಿದ್ದಾರೆ. ಮುತ್ತಣ್ಣ ಹಾಯ್, ಯಾವಾಗ ಬಂದ್ರಿ?
ಹೌದಾ? ಇದಿದ್ರೆ ಊಟ ಸಕ್ಕತ್ತಾಗಿ ತಿನ್ಬೋದು. ಹೌದಾ? ಅವಾಗಲೇ ಜಾಸ್ತಿ ತಿನ್ನಕ್ಕೆ ಇಷ್ಟ ಆಗುತ್ತೆ. ಹೌದಾ? ಫಸ್ಟ್ ಊಟ ಮಾಡೋಣ. ಮೊಸಪ್ ಸಾರು, ಅನ್ನ, ಮಜ್ಜಿಗೆ. ಹೇಳಿ ಅಣ್ಣ. ಏನಿಲ್ಲ ಏನಣ್ಣ ಇಷ್ಟೊಂದು ಬಿಸಿ? ಗೈಸ್ ಇವಾಗ ಮತ್ತೆ ವ್ಲಾಗ್ ಪೋಸ್ಟ್ ಮಾಡಕ್ ಹೋಗ್ತಿದ್ವಿ, ಬನ್ನಿ ಹೊರಡೋಣ. ಹಾಗೆ ಫೇಸ್ ಮಾಸ್ಕ್ ಬೇಕು ಗೈಸ್, ಬನ್ನಿ ಹೋಗೋಣ. ಮಾಸ್ಕ್ ಇಲ್ಲ ಅಂದ್ರೆ ಇವತ್ತು ಆಗಲ್ಲ ನಿಜವಾಗ್ಲು. ಇಷ್ಟೊತ್ತಲ್ಲಿ ಈ ಬಿಸಿಲಲ್ಲಿ ಹೋಗ್ಲೇಬೇಕು, ನಮ್ಮ ಕೆಲಸ ನಾವು ಮಾಡಲೇಬೇಕಲ್ವಾ. ಶೂಟಿಂಗ್ ಇದ್ರೂ ಮಾಡಲೇಬೇಕು, ಏನು ಮಾಡೋದು. ಇವಾಗ ವಿಡಿಯೋ ಪೋಸ್ಟ್ ಮಾಡಿ ನೋಡಿ, ಇಷ್ಟು ಸ್ನ್ಯಾಕ್ಸ್ ತಗೊಂಡು ರಿಟರ್ನ್ ಶೂಟಿಂಗ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲಿದೆ ನೋಡಿ ಗೈಸ್, ಮಾಸ್ಕ್ ಹಾಕೊಂಡಿದ್ದೀನಿ ಆದ್ರೂ ಪಿಂಪಲ್ಸ್ ಎಲ್ಲ ಉರಿತಾ ಇದೆ, ಹೆವಿ ಉರಿ. ಗೈಸ್ ನಮ್ಮ ಅತ್ತಿಗೆ ರೆಡಿ ಆಗಿದ್ದಾರೆ. ಏನು ಅಂತ ಹೇಳಲ್ಲ ಅಕ್ಕ, ಏನಂತ ಹೇಳಲ್ಲ, ಬಟ್ ನೋಡಿ ಈ ತರ ರೆಡಿ ಆಗಿದ್ದಾರೆ. ಸಾಕಾದಾಗ ಕಾಣ್ತಿದ್ದೀರ ಅಕ್ಕ. ಡೈಲಾಗ್ಸ್ ಎಲ್ಲ ಕೂತ್ಕೊಳ್ಳಿ ಅಪ್ಪ. ಡೈಲಾಗ್ಸು ಪ್ರಾಕ್ಟೀಸ್ ಆಗಿದೆಯಾ? ನಮ್ಮ ಪಾರ್ಲರ್ ಅವರ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಹಿಂದೆ ಇವರೇ. ಏನ್ ಮನ ಫೇಶಿಯಲ್ ಮೂವಿ ಶೂಟಿಂಗ್ ನಡೀತಾ ಇದೆ, ಇನ್ನ ಆಗಿಲ್ಲ. ಟೈಮ್ ಅಂತೂ 5:30 ಆಯಿತು. ನಾನು ಯುಕ್ತ ಹೊರಗಡೆ ವಾಕ್ ಹೋಗ್ತಾ ಇದ್ವಿ ನೋಡಿ, ಇಲ್ಲೇ ಇದ್ದಾನೆ ಯುಕ್ತ, ಅಜ್ಜನ ಥರ ನಡೀತಾ ಇದ್ದಾನೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಹೋದ ಬ್ಲಾಗಲ್ಲಿ ನಾನು ಪಿಂಪಲ್ಸ್ ಆಗಿದೆ ಅಂತ ಸ್ವಲ್ಪ ಫೀಲ್ ಮಾಡ್ಕೊಂಡಿದ್ದೆ ಆಯಿತಾ. ಬಟ್ ಅದಕ್ಕೆ ತುಂಬ ಅಂದರೆ ತುಂಬ ಜನ, ಒಂದು 100ಅಲ್ಲಿ 90% ಜನ ಕಮೆಂಟ್ ಮಾಡಿದ್ದೀರಾ, ಅಕ್ಕ ಡೋಂಟ್ ವರಿ ಪಿಂಪಲ್ಸ್ ಕಮ್ಮಿ ಆಗುತ್ತೆ, ಸ್ಟಿಲ್ ಯು ಆರ್ ಲುಕಿಂಗ್ ಸೋ ಕ್ಯೂಟ್, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಈ ಥರ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ, ಒಂದೊಂದು ಕಮೆಂಟ್ನ ಕೂಡ ನಾನು ರೀಡ್ ಮಾಡಿದೆ ಆಯಿತಾ. ರೀಡ್ ಮಾಡಿದಾಗ ಇಷ್ಟು ಜನ ಸಪೋರ್ಟ್ ಮಾಡ್ತಾರಲ್ವಾ, ಆ ಥರ ಎಲ್ಲ ಕಮೆಂಟ್ ಮಾಡಿದಾಗ ನಂಗೊಂಥರ ಆ ಟೆನ್ಷನ್ನೇ ತಲೆಯಿಂದ ಹೋಗ್ಬಿಡುತ್ತೆ. ಗಾಬರಿ ಆದರು. ಹೇಗೆ ಅನಿಸ್ತು ಇವತ್ತಿದ್ದು ಶೂಟಿಂಗು? ಚೆನ್ನಾಗಿತ್ತು, ಸ್ವಲ್ಪ ರಿಸ್ಕ್ ಇತ್ತು ಆ್ಯಕ್ಚುಲಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದವಲ್ಲ, ಟಯರ್ಡ್ ಆಗುತ್ತಾ? ಅದೇ ಟಯರ್ಡ್ ಆಗುತ್ತೆ ಅಲ್ವಾ, ಬಟ್ ಚೆನ್ನಾಗಿ ಬಂತು ಅಲ್ವಾ ಎಲ್ಲ? ಸೂಪರ್. ಬನ್ನಿ ಗೈಸ್, ಪ್ಯಾಕಪ್ ಆಗ್ತಿದೆ ಎಲ್ಲ ಸೆಟ್ಟು. ಮನು ಯಾಕೆ ಹಿಂಗೆ ಹೋಗ್ತಿದ್ದೀರಾ? ಯಾರು ಇವರು? ಮಾತಾಡೋ. ಲಾಯರ್ ಏನಾಯ್ತು ಲಾಯರ್? ಇವರು ನಮ್ಮ ಕೇಸ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ನಮ್ಗೆ ಹೆಂಗೆ ಪಾಸ್ ಆಗುತ್ತೆ? ಇವರು ಏನ್ ಕೇಸ್ ಓದ್ತಿದ್ದಾರೆ ಗೊತ್ತಾ? ಏನು? ಇವರು ಸೂಸೈಡ್ ಕೇಸ್. ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಲೆಫ್ಟ್ ಸೈಡ್ ಎದ್ದೇಳೋದು. ಗೈಸ್ ಫೈನಲಿ ಈಗೆಲ್ಲ ಶೂಟ್ ಮುಗೀತು, ನಾನು ಈಗ ಫ್ರೀ ಆದೆ ಅಷ್ಟೇ. ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾ ಇದೆ, ಅಂದರೆ ಒಂದೊಂದು ಮೂಮೆಂಟ್ಸು ತೆಗೆಯೋದಕ್ಕೆ. ಏನಕ್ಕಂದರೆ ಶರಣ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿರೋದು ಮೂವಿ, ಸೊ ಅವನಿಗೂ ತುಂಬ ಕಷ್ಟ ಆಗ್ತಿದೆ. ಸೊ ಹೆಲ್ಪಾಗಿ ನಾನು ಕೂಡ ಅವನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ನನ್ನ ಕೈಲಾದಷ್ಟು. ಸೊ ಈಗೆಲ್ಲ ಶೂಟು ಮುಗೀತು, ಎಲ್ಲರದ್ದು ಶೂಟ್ ಆಯಿತು. ನಾಳೆ ಮತ್ತೆ ಕಂಟಿನ್ಯೂ ಇಲ್ಲೇ ಇರುತ್ತೆ, ಅಂದರೆ ಇನ್ನೂ 2 ಡೇಸ್ ಬ್ಯಾಲೆನ್ಸ್ ಇದೆ. ಸೊ ಆ 2 ಡೇಸ್ ಅಷ್ಟರಲ್ಲಿ ನಾವೆಲ್ಲ ಕವರ್ ಮಾಡ್ಕೋಬೇಕು. ಇನ್ನೂ ತುಂಬ ಡೈಲಾಗ್ಸ್ಗಳು ಬ್ಯಾಲೆನ್ಸ್ ಇದೆ. ಇನ್ನೊಂದು ನೋಡಿ, ಇಲ್ಲಿ ನಮ್ಮ ಸಣ್ಣು ಅವರು ಇವತ್ತು ಫುಲ್ಲು ಖುಷಿಯಲ್ಲಿದ್ದಾರೆ. ಏನಕ್ಕೆ ಸನುಮ? ಸನುಮ ಇಲ್ಲಿ ತಿರುಗಿ, ಏನಕ್ಕೆ ಇಷ್ಟೊಂದು ಖುಷಿಯಲ್ಲಿದ್ದೀರಾ? ಏನ್ ಮಾಡಿದ್ರು? ಅವ್ರು ಸ್ಟಾರ್ಟಿಂಗ್ ಫಸ್ಟ್ ಕುಕುಂಬರ್ ಇದ್ದು ಫೇಸ್ ಮಾಸ್ಕ್ ತಂದಿದ್ರಾ, ಅದರಿಂದ ಸ್ವಲ್ಪ ಪಿಂಪಲ್ಸ್ ಹೋಗಿತ್ತು, ರೆಡ್ನೆಸ್ ಆಗಿತ್ತಲ್ವಾ, ಅದೆಲ್ಲ ರಿಮೂವ್ ಆಗಿತ್ತು. ಇವತ್ತು ಚಾರ್ಕೋಲ್ ಇದು ನಾನು ಮತ್ತು ಪ್ರೀತಿ ಅವ್ರು ಹೋಗಿದ್ವಾ, ಅವ್ರು ತಂದು ಹಾಕಿ ಸ್ವಲ್ಪ ಮಸಾಜ್ ಎಲ್ಲ ಮಾಡಿದ್ರು, ಅದರಿಂದ ಇವಾಗ ಮತ್ತೆ ಕಮ್ಮಿ ಆಗಿದೆ. ಫುಲ್ ಎಲ್ಲ ಡ್ರೈ ಆಗ್ಬಿಟ್ಟಿದೆ, ನಾಳೆ ಫುಲ್ ಕಮ್ಮಿ ಆಗ್ಬಿಡುತ್ತೆ. ಇವತ್ತು ಅವ್ರು ಹಾಕ್ತಾರೆ ಮತ್ತೆ. ಫುಲ್ ಬೇಜಾರಾಗಿದ್ರ ನೋಡಿದ್ರ? ಖುಷಿ ಆಯ್ತಾ? ಓಕೆ, ಖುಷಿ ಆಯ್ತು. ಓಕೆ, ಅದಕ್ಕೆ ನಾನು ಓಕೆ ಅಂದ. ಭಯ ಪಡಿಸ್ತಾನೆ ಇರ್ತಾರೆ ಯಾವಾಗ್ಲೂ ಅವ್ರಿಗೆ. ಈಗಷ್ಟೇ ಮನೆಗೆ ಬಂದ್ವಿ ನೋಡಿ, ಆಲ್ರೆಡಿ ರೀಚ್ ಆಗಿದ್ದಾರೆ. ಹೌದಾ? ಸುಳ್ಳು ಹೇಳ್ತಿದ್ದಾರೆ ಅವರು. ನಮ್ಗೆ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ. ಅವ ನೀವು ನಂಬೇಡಿ, ಪ್ರ್ಯಾಂಕೇ ಮಾಡ್ತಾರೆ. ನಾವೇ ಪ್ರ್ಯಾಂಕ್ ಮಾಡೋರು, ನಮ್ಗೆ ಪ್ರ್ಯಾಂಕ್ ಮಾಡ್ತೀರಾ? ಹಾ, ನಂಗೆ ಅವಾಗ್ಲೇ ಗೊತ್ತಾಯ್ತು. ಸರಿ ಆಯ್ತು, ಪ್ಯಾಕ್ ಮಾಡಿ ಈಗಲೇ ಎಲ್ಲ ಪ್ಯಾಕ್ ಮಾಡ್ಬಿಡಿ. ಇದು ಬೇಕಿತ್ತ ಮಗಳೇ ನೋಡಿ,
ಏನ್ ಮಾಡ್ತೀಯ ಅಂತ ಕೇಳಮ್ಮ ಫಸ್ಟ್ ಅವನ್ನ. ಇರಿ ಅಣ್ಣ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹೌದಾ, ಸರಿ ಮಾಡಿ. ಹೆಂಗ್ ಮಾಡ್ತೀರಾ? ಅಕ್ಕ ನಿಂತ್ಕೊಂಡ್ರೇನೆ ಮಾಡೋದಾ? ಹಾ ನನ್ನ ಪ್ಲಾನ್ ಹಾಕಿದ್ಯಾ ಸಾ, ನನ್ನ ಜೀವನ ನೀವೇ ಕಾಪಾಡಬೇಕು ಸಾ. ಈಗ ನೀವು ತಗೊಂಡೆ ಅವಾಗ ಡಿವೋರ್ಸ್ ಕೊಡ್ಸಿ ಸರ್ ಅಂತೀನಿ. ಅಲ್ಲಿ ಕಾನ್ಸ್ಟೇಬಲ್ ಒಂದು ಡೈಲಾಗ್ ಬರುತ್ತೆ, ಇಲ್ಲಿ ಕೂತಿ ಮಗ ಕಾನ್ಸ್ಟೇಬಲ್ ಇದು ಪೊಲೀಸ್ ಕಾಲ್ ಹತ್ರ ಅಲ್ಲಿ ಟೇಬಲ್ ಏನ್ ಮಾಡ್ತೀವಿ ಗೊತ್ತಾ, ನೀವು ಹೂ ಅಂದ್ರೆ ಸಿಗ್ನೇಚರ್ ಕೊಟ್ಬಿಡ್ತೀನಿ. ಏನ್ ಮಾಡ್ತಿದ್ದೀರಾ? ಯಾಕೆ ಹೆಂಗ್ಸ ನೀವು? ಒಳ್ಳೆ ಮನಸ್ಸು, ಅಯ್ಯೋ, ಎಂತ ಮನಸ್ಸು ಬ್ರೋ ನಿಮ್ದು. ಒಳ್ಳೆ actor. ಎಲ್ಲಿದ್ರಿ? ಅದಕ್ಕೆ ನಿಮ್ಗೋಸ್ಕರ ಒಂದು ನಮ್ ಕಡೆ ಸಾಂಗ್ ಟಿಕೆಟ್ ಇದೆ, ಬನ್ನಿ ಬನ್ನಿ. ಮಾ ಪುಣ್ಯಾತ್ಮ ಪುಣ್ಯಾತ್ಮ ನಾಚ್ಕೊಂಡು ನೋಡೋದ್ರಲ್ಲ, ಹಾಗಾದ್ರೆ ತಾವು ಅದಕ್ಕೆ ಏನತ್ತ ಬೀಜಮ್ಮ. ಏನೋ ಸ್ಟೆಪ್ ಮಾಡ್ತಿದ್ದಲ್ಲ ಮಾಡಿ. ಸುಮ್ಮನೆ ತಿಳಿದಲ್ಲ ತಿನ್ನಿ ಕರೆಕ್ಟ್ಲಿ. ಜಿಂಗು ಚಕ ಚೂಚಿ ಚೀಚು ಯಜಮಾನ ಯಜಮಾನ. ಇವಾಗ ಅಮ್ಮ ಬರ್ತಿದ್ದಾರೆ, ಇಷ್ಟೊತ್ತು ನಾತ. ಗೈಸ್ ಏನು ಗೊತ್ತಾ, ಇವಾಗ ನೈಟ್ ಒಂದು 10 ಗಂಟೆ ಕಳೀತು. ಚೂರಿಗೆ ಒಂದು ಹೆದರಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ, ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾವ ಥರ ಇರುತ್ತೆ ಅವ್ನ ರಿಯಾಕ್ಷನ್, ಯಾವ ಥರ ಇರುತ್ತೆ ಎಲ್ಲ ನೋಡೋಣ, ಇಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ಇವಾಗ ಅವ್ನು ಬರಲಿ, ನಾವೆಲ್ಲರೂ ಹೊರಗಡೆ ವಾಕಿಂಗ್ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ದೀವಿ. ಬನ್ನಿ ಹೇಳಿ. ಅಲ್ಲ ಶರಣ ನನಗೆ ಫಸ್ಟ್ ಕೇಳ್ಬೇಕು ಬುನು, ನನಗೆ ಇಲ್ಲ, ಫಸ್ಟ್ ಶರಣ ನನಗೆ ಕೇಳಬೇಕು, ಆಮೇಲೆ ಅಲ್ಲ ಮಣ್ಣು ಮಾಡೋದಂತದ್ದು. ಬಂದಾಗ್ಲಿಂದ ಎಷ್ಟು ಸರಿ ಮಾಡಿದ್ಯಾ ನನಗೆ. ಸಿಕ್ಕಾಬಟ್ಟೆ ಖುಷಿ ಆಯ್ತು. ನಾನು ಬಂದಾಗ್ಲಿಂದ ದಿನಾ ರೇಗಿಸ್ತಾ ಇದ್ದ, ಆಮೇಲೆ ಎದುರಿಸ್ತಾ ಇದ್ದ ಚಿಕ್ಕದಾಗಿ. ಹೋಲ್ಸೇಲ್ ಎದುರಿಸಿದೀನಿ. ಅಲ್ಲಮ್ಮ ಚಾಲೆಂಜ್ ಹಾಕಿದ್ನಂತೆ, ಏನಂತ ಎದುರಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಎದುರಿಸಕ್ ನೀವ್ ಆಗಲ್ಲ ಅಂತ, ಅದಕ್ಕೆ ಎದುರಿಸಕ್ ಪ್ಲಾನ್ ಕೊಟ್ಟಿದ್ದೆ. ಕೇಳಿಸ್ತಿಲ್ಲ ಇಲ್ಲಿ ಭಾಗಲ್ಲಿ, ಹೇಳಿ. ಅದೇ ಎದುರಿಸಕ್ ಆಗಲ್ಲ ನನ್ನ ಅಂತ ಚಾಲೆಂಜ್ ಮಾಡಿದ್ನಂತೆ, ಅದಕ್ಕೆ ಅವರು ಚಾಲೆಂಜ್ ಇವಾಗ ಅಕ್ಸೆಪ್ಟ್ ಮಾಡ್ಕೊಂಡು ವಿನ್ ಆದ್ರು. ಚೂರಿ ಎದುರ್ಕೊಂಡ. ಸೂಪರ್ ಸೂಪರ್, ಎದುರ್ಕೊಂಡ್ಬಿಟ್ಟ ಫೈನಲಿ. ನಮ್ಮ ಮೂವಿ ಟೀಮ್ ಇದೆ ಅಲ್ಲ, ಸೊ ಅವ್ರ ಜೊತೆ ತುಳು ಲ್ಯಾಂಗ್ವೇಜಲ್ಲಿ ಮಾತಾಡಿಸ್ತೀನಿ. ಬಟ್ ತುಳು ಲ್ಯಾಂಗ್ವೇಜ್ ಗೊತ್ತಿರೋರು ನಗಾಡ್ಬೇಡಿ, ಯಾಕಂತಂದರೆ ಸ್ವಲ್ಪ ನಮ್ಮ ಕಡೆ ಇದು ಬ್ಯಾಡ್ ವರ್ಡ್ ಅಂತಲ್ಲ, ಸ್ವಲ್ಪ ಫನ್ನಿ ಆಗಿರೋ ವರ್ಡ್ನ ಯೂಸ್ ಮಾಡ್ತೀನಿ. ಅವ್ರು ಹೆಂಗೆ ಅಗೇನ್ ರಿಪ್ಲೈ ಮಾಡ್ತಾರಂತ ನೋಡೋಣ. ಅಂದರೆ ಸೇಮ್ ನಾನು ಹೆಂಗೆ ಮಾತಾಡಿಸ್ತೀನಿ ಹಂಗೆ ಅವ್ರ ಹತ್ರನೂ ಮಾತಾಡಿಸ್ತೀನಿ. ಏನು ಗೊತ್ತಾ, ಇಲ್ಲಿ ಬನ್ನಿ ನಿಂತ್ಕೊಳ್ಳಿ. ಏನಂತಂದರೆ, ನಾನು ನಮ್ಮ ತುಳು ಲ್ಯಾಂಗ್ವೇಜಲ್ಲಿ ಒಂದು ವರ್ಡ್ ಹೇಳ್ತೀನಿ, ಅದನ್ನ ನೀವು ರಿಪೀಟ್ ಮಾಡಬೇಕು ಎಲ್ಲರೂ. ಫಸ್ಟ್ ಯಾರು? ನೀವು. ಏನು ಗೊತ್ತಾ, ಯಾನ್ ಪಂಜಿ ಪುಟ್ನಾಲೆ ಎಂಕ್ ಭಾಷೆಜ್ಜಿ. ಪಂಜಿ ಪುಟ್ನಾಲೆ ಹೇಳಿ. ಇನ್ನೊಂದ್ಸಲ ಹೇಳಿ ನೀವು. ಯಾನು ಪಂಜಿ ಪುಟ್ನಾಲೆ ಎಂಕ್ ಭಾಷೆಜ್ಜಿ. ಆಯ್ನ ಪುಂಜಿ ಪುಟ್ಟ ನೀವು ಅದೇ ಸೇಮ್ ಅದನ್ನೇ ಹೇಳಿ ನೀವು. ಯಾನ್ ಪಂಜಿ ಪುಟ್ನಲ್ಲಿ ಎಂಕ್ ಭಾಷೆಜ್ಜಿ. ಯಾನ್ ಪಂಜಿ ಪುಟ್ನಲ್ಲಿ ಭಾಷೆ ಇವ್ರು ಇನ್ನೊಂದ್ಸರಿ ಹೇಳಿ. ಯಾನ್ ಪಂಜಿ ಪುಟ್ನಾಲ್ ಎಂಕ್ ಪಟ್ನಾಲು ಎಂಕ್ ಹೇಳಿ. ಆಂಜಿ ಪಂಜಿ ಪುಟ್ನಾಲು ಎನಕ್ ಭಾಷೆ ಉಂಜಿ ಉಂಜಿ. ಯಾನು ಪಂಜಿ ಪುಟ್ನಾಲ್ ಎಂಕ್ ಭಾಷೆಜ್ಜಿ. ಪುಟ್ಟು ನಂಜಾಳು ಎಂಗ ಭಾಷೆಲಿ ಇಂಜಿ. ಅಕ್ಕ ನೀವು ಹೇಳು ಇನ್ನೊಂದ್ಸಲ. ಯಾನು ಪಂಜಿ ಪುಟ್ನಾಲ್ ಎಂಕ್ ಭಾಷೆಜ್ಜಿ.
ಯಾನು ಪಂಜೆ ಪುಟ್ನಾಲು ಎನ್ಕ ಭಾಷೆ ಇಜ್ಜಿ ಇಂಕಿ ಪಿಂಕಿ ಪಾಂಕಿ ಸಣ್ಣ ಇದೆ ಪಾಂಕಿ. ಇವಾಗ ನಾನು ತುಳು ಲ್ಯಾಂಗ್ವೇಜ್ ಅಲ್ಲಿ ಒಂದು ವರ್ಡ್ ಹೇಳ್ದಲ್ವಾ, ಸೊ ಅದನ್ನು ಕನ್ನಡದಲ್ಲಿ ಏನಂತ ಹೇಳಿ ಅವರಿಗೆ ಕೇಳಿಸ್ಕೊಡೋ ನಿಮ್ಗೊಂದು ಟ್ವಿಸ್ಟ್. ಅದು ಕಾಮಿಡಿ ತಾನೆ? ಕಾಮಿಡಿ ಅಲ್ಲ, ಹೇಳಿ ಹೇಳಿ. ನಾನು ಅಂದಿಗುಡ್ದೋಳು ನನಗೆ ಭಾಷೆನೇ ಇಲ್ಲ ಅಂತ ಅರ್ಥ. ಅದಕ್ಕೆ ನಾನು ಏನೂ ಹೇಳಿಲ್ಲ, ನಾನು ಹೇಳಿದ್ರೆ ಅದಾಗ್ತಿತ್ತು, ನಾವು ಹೇಳಿಲ್ಲ, ಅಕ್ಕನೇ ಹೇಳಿದ್ದು. ಇವರು ಮತ್ತೆ ಮತ್ತೆ ಬಂದು ಹೇಳ್ತಿದ್ರು. ಟ್ರೈ ಮಾಡ್ತೀನಿ. ಬೇಡ ಬೇಡ ಸಾಕು, ಬೇರೆ ಯಾವ್ದಾದ್ರು ಹೇಳಿ. ಬೇರೆ ಸಾಕು. ಚೂರಿಗೆ ಏನಾದ್ರು ಹೇಳಿ ನೋಡೋಣ. ಚೂರಿ ಹೆಂಗ್ ಹೇಳ್ತಾನೆ ತುಳುವಲ್ಲಿ, ಹೆಂಗ್ ಮಾತಾಡ್ತಾನೆ ನೋಡೋಣ. ಚಿಕ್ಕಲ್ ದಾದ ಮಲ್ಪನ ಮುಲ್ ಮಾತಾರ್ಲ ನಿಂಕು ದಾನ ಮಂತೂರು ಮಾತಾರಲ್ಲ ನಿಕ್ಕಲು ನಿಕ್ಕಲು ದಾದ ಮಲ್ಪನ ಮುಲ್ ಮಾತಾರ್ಲ ನಿಕ್ಕಲು ದಾದೆ ಪುರು ಮಾತಾರಲ್ಲ. ಇದ್ಯಾವ್ದು ಪುರು? ಕರೆಕ್ಟಾಗಿ ಹೇಳಿಲ್ಲ. ನೀವೆಲ್ಲ ಏನ್ ಮಾಡೋದು? ನಿಕ್ಕುಲು ನಿಕ್ಕುಲು ಹೇಳು. ದಾದ ದಾದ ಮಲ್ಪುನು ಮಲ್ಪುನು ಮುಲ್ಪ ಮುಲ್ಪ ಮಾತಾರ್ಲ ಮಾತಾರಲ್ಲ. ಡಿಪರೇಷನ್ ಇನ್ನು ನಿಲ್ಸ್ತಾರೆ ಅನ್ಕೊಂಡು ನಿಂದು ಹೇಳ್ತಾನೆ ಅವರೇ. ಡಿಪರೇಷನ್ ಬೇರೆ ಈಸಿ ಇದೆ ಅಲ್ಲ, ಸ್ಟಾರ್ಟಿಂಗ್ ಬರ್ತೋಯ್ತು. ಈಸಿ ಇದೆ ಅಲ್ಲ. ಈಗ ಬಾಸಜ್ಜ ಇಜ್ಜಿ ಭಾಷೆ ಇಲ್ಲ ಅಂದಾಗ ಇಲ್ಲ ಅಂದ್ಬಿಟ್ಟ. ಥೂ ಯಾಕೋ ಭಾಷೆ ಉಂಟು. ಭಾಷೆ ಉಂಡಾ? ಇನ್ನೊಂದು ಸೆಂಟೆನ್ಸ್ ಹೆಂಗ್ ಕೇತ್ ಪಂಡಲ್ಲ ಅರ್ಥನೇ ಅಪ್ಪಜಿ ಬೋದಲೆ ಅನ್ನು ಇಂಕ ಏನ್ ಪಂಡದ ಅರ್ಥಲೇ ಇಲ್ಲದಿ ಓದಲೆ ಅದು. ಅರ್ಥ ಅಲ್ಲ ಅಲ್ಲ ಎಂಕ್ ಏತ್ ಎಂಕ್ ಎಂಕ್ ಏತ್ ಪಂಡಲ್ಲ ಅರ್ಥ ಅಪ್ಪಜಿ ಅನ್ ಬೋದಲ್ಲ ಯಾನು ಎಂಕ ಏತ ಪೋದೆ ಏನು ಯಾನ್ ಯಾನ್ ಬೋದಲ್ಲ. ಏ ನೀವು ಹೋದಲ್ಲ. ಎಂಕ್ ಏತ್ ಪಂಡಲ್ಲ ಅರ್ಥ ಅಪ್ಪಜಿ ಎಂಕ ಏನ್ ಪಂತಲ್ಲ ಅರ್ಥ ಅಪ್ಪುಜಿ. ನನಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಅದೇ ತರ ನೀವು ಹೇಳಿದ್ದು. ಹೌದು, ಸ್ವಲ್ಪ ಅರ್ಥ ಆಗುತ್ತೆ. ಸಿಮಿಲರ್ ಇದೆ, ಕನ್ನಡಕ್ಕೆ ಸ್ವಲ್ಪ ಸಿಮಿಲರ್ ಇದೆ ಅಲ್ಲ ಸರಿ. ಒಂದೊಂದ್ ಸ್ವಲ್ಪ ಅರ್ಥ ಆಗುತ್ತೆ. ನೀವು ನಿಖಲು ಒನಸ್ ಮಲ್ ದಾಂಡ ಅಂಡ್ ದಾದ ತಿಂದಾರ ನಲ್ಲ ಇருக்கு ಥೂ ನಲ್ಲ ಇರುತ್ತೆ ಅಂತ ತಮಿಳ್ ಹೇಳ್ತಾವನು ಅವನು. ದಾದ ತಿಂದ ಒನಸಕ್ ದಾದ ತಿಂದ ದಾದ ತಿಂದ ಮೊಸಪ್ಪು. ದಾದ ಅಂದ್ರೆ ನೆನ್ಸ್ಕೊಳತ್ತಾನೆ. ದಾದ ಅಂದ್ರೆ ನೆನ್ಸ್ಕೊಳ್ಳೋದಲ್ಲ, ದಾದ ಅಂದ್ರೆ ಏನ್ ತಿಂದೆ, ವಿಷ್ಣು ದಾದ ಅಂತೆ. ಅಯ್ಯಯ್ಯೋ. ಇವತ್ತಿನ ಡೇ ಯಾವ ತರ ಇತ್ತು? ಆಲ್ರೆಡಿ 11 ಆಗೋಯ್ತು, ಆದ್ರೂ ವಾಕಿಂಗ್ ಮಾಡ್ತಾ ಇದೀವಿ. ಅಂದ್ರೆ ಊಟ ಮಾಡಿದ ತಕ್ಷಣ ವಾಕ್ ಮಾಡ್ಲೇಬೇಕು ಅಂತ, ಹಂಗೆ ಮಲಗಬಾರ್ದು ಅಂತ. ಇವಾಗ ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಶೂಟಿಗೆ ಹೋಗ್ಬೇಕು. ಈ ವಾರ ಪೂರ್ತಿ ಅದೇ ಇತ್ತು. ಇನ್ನು 2 days ಇದೆ, ಅಷ್ಟರೆಲ್ಲ ಕಂಪ್ಲೀಟ್ ಮಾಡಬೇಕು. ನೋಡೋಣ ಹೆಂಗ್ ಬರುತ್ತೆ ಅಂತ ಅಲ್ವಮ್ಮ? ಹೌದು. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ